ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೊದಲೇ ನನಗೆಲ್ಲ ಗೊತ್ತಾಯ್ತು. ಅದಕ್ಕೆ ಜೀವನ್ ಆಫೀಸಲ್ಲಿ ಲೇ ಆಫ್ ಆಗಿತ್ತು, ಅವ್ನ ಕೆಲಸ ಕಳ್ಕೊಂಡಿದ್ದು ಎಲ್ಲ ಗೊತ್ತಿತ್ತು. ಅಷ್ಟೇ ಅಲ್ಲ, ಅವ್ನ ಕೆಲಸ ಕಳ್ಕೊಂಡ್ಮೇಲೆ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದದ್ದು ನನಗೆ ಗೊತ್ತಿತ್ತು. ಅವ್ನು ತುಂಬ ನೋವು ತಿಂತಿದ್ದ, ನಮಗೆ ನೋವಾಗಬಾರ್ದು ಅಂತ ಮುಚ್ಚಿಡ್ತಿದ್ದ. ಯಾಕೆ ಜೀವ ಎಷ್ಟೊಂದು ಲೇಟು? ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅದಕ್ಕೆ. ಏನು ಹೀಗಾಗಿ ಬಂದಿದ್ಯಾ? ನೀನೇನು ಆಫೀಸ್ಗೆ ಹೋಗಿದ್ಯಾ ಇಲ್ಲ ಯಾವುದಾದ್ರೂ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕಿಗೆ ಹೋಗಿದ್ಯಾ? ಇದೇನು ಇಷ್ಟೊಂದು ದುಡ್ಡು? ಎಷ್ಟಿದೆ? 5 ಲಕ್ಷ ಇದೆ ಅಮ್ಮ. ಅಲ್ಲ ಜೀವ, ಸ್ಯಾಲ್ರಿನ ಕ್ಯಾಶಲ್ಲಿ ಕೊಟ್ಟಿದ್ದಾರೆ, ಯಾವ ಕಂಪ್ನಿನಲ್ಲೂ ಕ್ಯಾಶ್ ಕೊಡಲ್ಲ ಅಲ್ವಾ? ಜೀವ, ನಿಂಗೆ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ, ಸೈಲೆಂಟ್ ಮಾಡ್ತೀನಿ. ಒಂದು ನಿಮಿಷ. ಓ, ಕ್ಲೈಂಟ್ ಕಾಲ್ ಇದೆ, ಒಂದು ನಿಮಿಷ ಬಂದೆ. ಫ್ರೆಂಡು ಅಂತ ಕಾಲ್ ರಿಸೀವ್ ಮಾಡಿದ್ರೆ ನಿನ್ನ ಗಂಡ ಫುಡ್ ಡೆಲಿವರಿ ಮಾಡ್ತಾ ಇದ್ದ, ಯಾವಾಗಿಂದ ಈ ಸೈಡ್ ಬಿಸ್ನೆಸ್ ಅಂತ ಕಿಂಡಲ್ ಮಾಡ್ತಾಳೆ. ಡೆಲಿವರಿ ಬಾಯ್ ಕಾಸ್ಟ್ಯೂಮ್ ಹಾಕೊಂಡು ನೀನು ಕ್ಯೂಟಾಗಿ ಕಾಣಿಸ್ತಿದ್ಯಂತೆ. ಮೋಸ್ಟ್ಲಿ ನಂತರನೇ ಇನ್ನೊಬ್ಬರನ್ನ ನೋಡಿ ಕನ್ಫ್ಯೂಸ್ ಆಗಿರ್ಬೋದು. ಓಕೆ, ಲೀವ್ ಇಟ್. ನಿಮಗೆ ಗೊತ್ತು ಜೀವ ಎಷ್ಟು ಸ್ವಾಭಿಮಾನಿ ಅಂತ. ಅವನಿಗೆ ಯಾರ ಹತ್ರನೂ ಹೆಲ್ಪ್ ತಗೊಳ್ಳೋದು ಇಷ್ಟ ಆಗಲ್ಲ, ಅದನ್ನು ಅವ್ನು ಎಕ್ಸ್ಪೆಕ್ಟ್ ಕೂಡ ಮಾಡಲ್ಲ. ಬಟ್ ನೀನು ಅವನ್ನ ಒಪ್ಸಿ ಈ ಕೆಲಸ ಮಾಡಿಸಿದ್ಯಾ. ಅವನು ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಥರ ಮಾಡಿದ್ಯಾ. ಇದವನ್ ಡ್ರೀಮ್ ಆಗಿತ್ತು ಅಣ್ಣ. ಸ್ವಂತವಾಗಿ ಏನಾದರೂ ಮಾಡಬೇಕು, ಬೇರೆಯವರು ಕೆಲಸ ಕೊಡೋ ಥರ ಆಗಬೇಕು ಅಂತ. ಇವತ್ತಿದೆಲ್ಲ ಆಗಿದೆ ಅಂದರೆ ಅದಕ್ಕೆ ಕಾರಣ ನೀನೇ ಅಣ್ಣ. ನೀನಿಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯ ಆಗ್ತಾನೇ ಇರಲಿಲ್ಲ. ಹಾಗೆ ಅದಕ್ಕೆ ನಿಮಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನನಗೆ ಗೊತ್ತು, ಜೀವಾಗೆ ದುಡ್ಡಿನ ಅಗತ್ಯ ಇದ್ದಾಗ ನೀವೇ ಅವನಿಗೆ ಹೆಲ್ಪ್ ಮಾಡಿದ್ದು ಅಂತ. ನನಗೆ ಹೇಗೆ ಗೊತ್ತಾಯಿತು ಅಂತನಾ? ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವ್ನು ಏನೇನೋ ರೀಸನ್ ಕೊಟ್ಟ. ಅವ್ನು ಮಾತಾಡಿದ್ರಲ್ಲೇ ಗೊತ್ತಾಗ್ತಾ ಇತ್ತು ಅವ್ನು ಹೇಳ್ತಿರೋದು ಸುಳ್ಳು ಅಂತ. ಜೀವಾಗೆ ಅಷ್ಟೊಂದು ದುಡ್ಡು ಕೊಡೋ ಅಂತ ಒಳ್ಳೆ ಫ್ರೆಂಡ್ಸ್ ಯಾರೂ ಇಲ್ಲ. ಅವನಿಗೆ ಅಕ್ಕನೇ ಬೆಸ್ಟ್ ಫ್ರೆಂಡು. ಅವನು ಅವತ್ತು ಕ್ಯಾಶ್ ತೊಗೊಂಡು ಬಂದಾಗಲೇ ಗೊತ್ತಾಯಿತು ಅದನ್ನು ನೀವೇ ಕೊಟ್ಟಿರೋದು ಅಂತ. ಯಾಕೆಂದರೆ ಅವನು ಯಾರ ಹತ್ರನೂ ಸಹಾಯ ತಗೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಹತ್ರನೂ ಅವನು ಅಷ್ಟು ಸುಲಭವಾಗಿ ದುಡ್ಡು ಇಸ್ಕೊಳ್ಳೋಕೆ ಒಪ್ಕೊಂಡಿರಲ್ಲ. ಬಟ್ ನೀವೇ ಹೇಗೋ ಕನ್ವಿನ್ಸ್ ಮಾಡಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿ ಕೊಟ್ಟಿರ್ತೀರ ಅಲ್ವಾ? ಸೊ ನಿಮ್ಮಿಬ್ರಿಗೂ ತುಂಬ 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 ಥ್ಯಾಂಕ್ಸ್. ಯಾಕೆಂದರೆ ನಮ್ಮವರು ಅಂತ ಬಂದರೆ ನೀವಿಬ್ಬರು ಕಾಂಪಿಟೇಷನ್ಗೆ ಬಿದ್ದು ಹೆಲ್ಪ್ ಮಾಡ್ತೀರಾ. ನೀವಿಬ್ಬರು ಹೇಗೆ ಅಂದರೆ ಒಬ್ರಿಗಿಂತ ಒಬ್ಬರು ಒಳ್ಳೆಯವರು. ತೂಕ ಹಾಕಿದ್ರೆ ಇಬ್ಬರು ಈಕ್ವಲ್ ಆಗಿ ಬರ್ತೀರಾ. ಯಾರು ಹೆಚ್ಚು ಕಮ್ಮಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಾನು ನಿಮ್ಮಿಬ್ಬರನ್ನ ಅಣ್ಣ ಅತ್ತಿಗೆ ಆಗಿ ಪಡೆಯೋದಕ್ಕೆ ತುಂಬ ಲಕ್ಕಿ. ನನ್ನ ಮನ್ಸಾರ ಹೇಳ್ತಿದ್ದೀನಿ, ನೀವಿಬ್ಬರು ತುಂಬ ಗ್ರೇಟ್. ಏ ಪುಟಿ, ಯಾಕೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ? ನೋಡು, ನೀನು ಕಣ್ಣೀರು ಹಾಕಿದ್ರೆ ನಮ್ಮಿಬ್ಬರಿಗೂ ನೋವಾಗುತ್ತೆ. ನೀನು ಯಾವಾಗಲೂ ಸಂತೋಷವಾಗಿರಬೇಕು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಅದಕ್ಕೋಸ್ಕರನೇ ನಾನು ಇರೋದು ಅನ್ನೋದು ನನ್ನ ಭಾವನೆ. ದಯವಿಟ್ಟು ಖುಷಿಯಾಗಿರ್ಬೇಕು, ಚೆನ್ನಾಗಿರ್ಬೇಕು, ಕಣ್ಣೀರು ಮಾತ್ರ ಹಾಕಬಾರ್ದು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನಂತ ಸ್ನೇಹಿತನ ಸಹವಾಸದಿಂದ ಈ ಸಂಸಾರಿ ನಿರಹಂಕಾರಿ ಆದ, ಈ ಅಭಿಮಾನಿ ಸ್ವಾಭಿಮಾನಿ ಆದ, ಈ ಅವಶೇಷ ವಿಶೇಷ ಆದ. ಶಿವಪ್ರಸಾದ್, ನಿನ್ನಂತಹ ಸ್ನೇಹಿತನ್ನ ಪಡೆದಿದ್ದಕ್ಕಾಗಿ ನಾನೂ ಕಾವ್ಯಾತ್ಮಕವಾಗಿ ನುಡಿಯೋ ಆಸೆ. ಆದ್ರೆ ಏನ್ ಮಾಡ್ಲಿ, ನಾನ್ ನಿನ್ನ ಹಾಗೆ ಕವಿ ಅಲ್ವಲ್ಲ. ಚೆನ್ನಾಗಿ ಹೇಳಿದೆ. ಜಗತ್ತಿನ ಹಣೆ ಬರಹನ ವೆರೈಟಿಯಾಗಿ ಬರೆಯೋನು ನೀನು ಕವಿ ಅಲ್ವಾ? ನಮ್ಮ ಕವಿಗಳಿಗೆ ಜ್ಞಾನಪೀಠ ದೊಡ್ಡದು, ನಿನಗೆ ಧ್ಯಾನಪೀಠ ದೊಡ್ಡದು. ಭಗವಂತ, ನನಗೊಂದು ಡೌಟು. ಯಾಕೆ ಲೇಟ್? ಹೇಳಿ. ನಮ್ಮ ಕಡೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕೈಲಾಸದಲ್ಲೂ ಮದರ್ಸ್ ಡೇ ಸೆಲೆಬ್ರೇಷನ್ ಇದೆಯಾ? ಅಂದರೆ ಗಣೇಶ, ಸುಬ್ರಹ್ಮಣ್ಯ, ಪಾರ್ವತಿ ಅಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿ ಸ್ಟೇಟಸ್ ಏನಾರು ಹಾಕೊಂಡಿದ್ದಾರಾ? ಏನ್ ಹೇಳಿದೆ ಶಿವಪ್ರಸಾದ್? ಹ್ಯಾಪಿ ಮದರ್ಸ್ ಡೇ ಅಂತ ಅದನ್ನ ಬಿಡಿಸಿ ಹೇಳು. ಹ್ಯಾಪಿ ಮದರ್ಸ್ ಡೇ. ಹ್ಯಾಪಿ ಅಂದ್ರೆ
ಸಂತೋಷ. ಮದರ್ ಅಂದ್ರೆ ತಾಯಿ. ಡೇ ಅಂದ್ರೆ ದಿನ. ಅಂದ್ರೆ ಪ್ರತಿದಿನ ನಿನ್ ತಾಯಿಯನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ತಾನೇ ಈ ಮಾತಿನ ಅರ್ಥ. ಆಹಾ, ಹ್ಯಾಪಿ ಮದರ್ಸ್ ಡೇ ಅಂದ್ರೆ ತಾಯಿನ ದಿನಾ ಸಂತೋಷವಾಗಿ ಇಟ್ಕೊಳ್ಳೋದು ಅಂತನಾ? ಆಹಾ, ಈ ಆ್ಯಂಗಲಲ್ಲಿ ನನ್ನ ಯೋಚನೆನೇ ಬರಲಿಲ್ಲ ಭಗವಂತ. ಎಂಥ ತತ್ವ ಕೊಟ್ಬಿಟ್ಟೆ. ಇವಾಗ ಕಾಲ ಎಷ್ಟು ಕೆಟ್ಟೋಗಿದೆ ಗೊತ್ತಾ? ಮದರ್ಸ್ ಡೇ ದಿವಸ ಮಾತ್ರ ಹ್ಯಾಪಿ ಮದರ್ಸ್ ಡೇ ಅಂತ ಸ್ಟೇಟಸ್ ಹಾಕೊಂಡು ಖುಷಿಯಾಗಿ ನೋಡ್ಕೊಳ್ಳೋ ಥರ ನಾಟಕ ಮಾಡ್ತಾರೆ ಈ ಜನ. ಬಿಡು ಭಗವಂತ, ನಿನಗೊಂದು ಕೇಳಲ್ಲ? ಕೇಳು ಶಿವ. ನಿನಗೆ ಅಮ್ಮ ಇದ್ದಾರಾ? ನನಗೆ ಯಾವುದೇ ಆಕಾರವಿಲ್ಲ, ನನಗೆ ಆದಿಯೂ ಇಲ್ಲ. ನೀವು ಕೊಟ್ಟದ್ದೇ ಹೆಸರು, ಇಟ್ಟದ್ದೇ ಉಡುಪು, ನೀಡಿದ್ದೇ ಊಟ, ಮಾಡಿದ್ದೇ ಪೂಜೆ. ಆದರೆ ಶಿವಪುರಾಣದ ಪ್ರಕಾರ ಶಿವನ ತಂದೆ ಸದಾಶಿವ, ತಾಯಿ ಅಷ್ಟಂಗಿ ದೇವಿ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದ್ರೂ ನಿನಗೆ ಬೇಕಾದ್ರೆ ಪುರಾಣ ಓದ್ಕೋ. ಯಾಕೆ ಅಂದ್ರೆ ಭಕ್ತರು ಇದನ್ನ ಭಕ್ತಿಯಿಂದ ನನಗೆ ಕೊಟ್ಟಿರೋದು ಅಂತ ಹೇಳ್ತೀಯ. ಕರೆಕ್ಟಾ? ಸರಿ ಭಗವಂತ, ಮದರ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು. ನನ್ನ ಅಂತರಾತ್ಮ ಏನು ಹೇಳುತ್ತೋ ನಾನು ಹಾಗೆ ಮಾಡೋದು. ಯಾವ ರೀತಿ ರಿವಾಜು ಇಟ್ಕೊಳ್ಳಲ್ಲ. ಭಗವಂತ, ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡೋಕ್ಕೆ ನನಗೆ ಅಮ್ಮ ಇಲ್ಲ. ಆದರೂ ನಾನು ಎಲ್ಲರಲ್ಲೂ ತಾಯಿನ ಕಾಣ್ತೀನಿ. ವಿಶೇಷವಾಗಿ ನಿನ್ನಲ್ಲಿ ನನ್ನ ತಾಯಿನ ಕಾಣ್ತೀನಿ. ನೀನು ನನಗೆ ಬರೀ ಸ್ನೇಹಿತ ಮಾತ್ರ ಅಲ್ಲ, ನನ್ನನ್ನು ತಿದ್ದಿ ಬುದ್ಧಿ ಹೇಳಿ ಸರಿದಾರಿ ನಡ್ಸ್ಕೊಂಡು ಹೋಗ್ತಾ ಇರೋ ನನ್ನ ತಾಯಿ. ಹ್ಯಾಪಿ ಮದರ್ಸ್ ಡೇ ಭಗವಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಈ ಕಡೆ ಬಂದಿದ್ಯಾ? ನಿನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡಕ್ಕಿಲ್ವಾ? ನಿನ್ಗೆ ಇಷ್ಟ ಆಯ್ತಾ? ಅಷ್ಟು ಸಾಕು. ಕಣ್ ಮುಚ್ಕೋಬೇಕಾ? ಯಾಕೆ? ಯಾರ್ದು? ನಮ್ದ? ಅಯ್ಯೋ, ಇದೆಲ್ಲ ಯಾಕೆ ತರಕೋದೆ? ಬೇಡ. ಬೇಡ ಬೇಡ ಬೇಡ. ಸೂಪರ್ ಆಗಿದೆ. ಇದು ವಿಷಯ. ಶಿವ ಅಂದ್ರೆ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ಹುಡುಗ. ಲೋ ವೆಂಕಿ, ನನ್ನ ಹತ್ರನೇ ಶಿವನ್ ತಂಗಿಗೆ ಅಂತ ಹೇಳಿ ಇಲ್ಲಿ ಇವಳ ಕಾಲಿಗೆ ಹಾಕ್ತಿದ್ಯಾ? ನಿನ್ಗೇನ್ ಅನ್ಸುತ್ತೆ? ನನ್ ಕಾಲ್ಗಿದು ಚೆನ್ನಾಗಿ ಅನಿಸ್ತಿದ್ಯಾ?
ಆದ್ರೂ ನೀನು ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ತರಬಾರ್ದಿತ್ತು. ನಮ್ ವೆಂಕಟೇಶ್ವರ ಶಿವನ ಹೆಸರಲ್ಲಿ ಏನೋ ಮಾಡ್ತಿದ್ದಾನೆ. ಭಗವಂತ, ನಮ್ ವೆಂಕಿ ಜೀವನದಲ್ಲಿ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಹೆಚ್ಚು. ಈಗ ಅವನ ಜೀವನದಲ್ಲಿ ತಂಗಾಳಿ ಬೀಸ್ತಿರೋ ಹಾಗಿದೆ. ಅವನಿಗೆಲ್ಲ ಒಳ್ಳೇದಾಗ್ಲಿ, ಅವನ್ ಬಯಸೋದೆಲ್ಲ ಅವನಿಗೆ ಸಿಗ್ಲಿ. ಅವನ್ ಖುಷಿ ನೋಡ್ತಿದ್ರೆ ನನಗೂ ಖುಷಿ ಆಗ್ತಿದೆ. ಈ ಖುಷಿ ಶಾಶ್ವತವಾಗಿರ್ಲಪ್ಪ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮೇಡಮ್ ರೇ, ನಮ್ಗಿರೋ ಆಫೀಸರ್ ಪರಿಚಯ ಇಲ್ಲ. ನಿಮ್ ಯಾವ ತರ ಮಾತಾಡಿದ್ರಿಯಾ? ಇಲ್ಲ. ಒಂದ್ ನಿಮಿಷ, ನೀವ್ ಒಳಗಿರಿ, ನಾನು ಬರ್ತೀನಿ. ಹಲೋ ಹಲೋ ಅಕ್ಕ, ನಾನ್ ಕಣೆ ಜಾನ್ವಿ. ಇದ್ಯಾವುದೇ ಹೊಸ ನಂಬರು? ಓ, ನಮ್ಮ ಮನೇಲಿ ಅದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿ ಯಾವ್ದ್ರಲ್ಲೂ ನೆಟ್ವರ್ಕ್ ಸಿಗ್ತಿಲ್ಲ ಕಣೆ. ಅದಕ್ಕೆ ಲ್ಯಾಂಡ್ಲೈನ್ ಇಂದ ಮಾಡ್ತಾ ಇದ್ದೀನಿ. ಸರಿ, ಹೇಗಿದ್ಯಾ? ತಿಂಡಿ ಆಯ್ತಾ? ಹಾ ಕಣೆ, ನಂದಾಯ್ತು. ನೀನೆಲ್ಲಿದ್ಯಾ? ಆಫೀಸಾ? ಇಲ್ಲ ಜಾನು, ಕೆಲ್ಸದ ಮೇಲೆ ಸ್ವಲ್ಪ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ಬಂದಿದ್ದೀನಿ. ಓ ಸರಿ ಸರಿ. ಮತ್ತೆ ಅಕ್ಕ, ಆ ಜವರೇಗೌಡ್ರ ಮಗ ಮತ್ತೆ ನಿನ್ ಹಿಂದಿಂದನೇ ಬರ್ತಾ ಇದ್ದಾನಾ? ಇಷ್ಟು ದಿನ ಹಿಂದೆ ಬರ್ತಿದ್ದ, ಈಗ ಜೊತೆಲೇ ಬಂದಿದ್ದಾನೆ. ಹಾ, ಜೊತೆಲ್ಲ? ಹೌದು ಜಾನು, ಸಿಂಚನ ತಂದೆ ಅವ್ರ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕಾಗಿತ್ತು, ಅದಕ್ಕೆ ಅವನ ಜೊತೆನೆ ಬರೋ ಹಾಗಾಯ್ತು. ಏನಕ್ಕ ನೀನು ಬರಕ್ಕಾಗಲ್ಲ ಅಂತ ಹೇಳ್ಬೇಕು ತಾನೆ? ನನಗೇನು ಅವನ ಜೊತೆ ಬರಕ್ಕೆ ಇಷ್ಟ ಇದೆ ಅನ್ಕೊಂಡಿದ್ಯಾ? ನಮ್ಮ ಬಾಸ್ ಇದಾರಲ್ಲ, ಅವರಿಂದಾನೇ ಹೀಗಾಗಿದ್ದು. ನೀನ್ ಬೇರೆ ಸರಿಯಾದ ಟೈಮಿಗೆ ಫೋನ್ ಮಾಡ್ತೀಯಾ. ನೀನ್ ಯಾವಾಗ ಫೋನ್ ಮಾಡಿದ್ರು ಅವ್ನು ನನ್ನ ಜೊತೆನೇ ಇರ್ತಾನೆ. ನನ್ಗಿಂತ ಜಾಸ್ತಿ ನೀನೇ ಫೋನಲ್ಲಿ ಅವನಿಗೆ ಬೈದ್ಬಿಡ್ತೀಯಾ ಅನ್ಸುತ್ತೆ. ಸರಿಯಾಗಿ ಹೇಳ್ದೆ ನೀನು. ಇವನು ನಾವ್ ಅನ್ಕೊಂಡ್ ಹಾಗಲ್ಲ, ಏನ್ ನಾಟಕ ಗೊತ್ತಾ? ಆಕ್ಟಿಂಗ್ ಮಾಸ್ಟ್ರು. ಏನ್ ಆಕ್ಟ್ ಮಾಡ್ತಾನೆ, ಅಬ್ಬಬ್ಬಬ್ಬ, ಇಡೀ ಕರ್ನಾಟಕನೇ ಕುಣಿಸ್ಬಿಡ್ತಾನೆ. ಓಹೋ, ಹಾಗಿರೋ ದೊಡ್ಡ ಡೌರಾಜ ಅನ್ನೋ. ಮೊಬೈಲ್ ನೆಟ್ವರ್ಕ್ ಅಲ್ಲಿ ಇವ್ರು ಮಾತಾಡದೇ ಇರ್ಲಿ ಅಂತ ನೆಟ್ವರ್ಕ್ ಡೌನ್ ಮಾಡಿ ಅಷ್ಟು ಕಷ್ಟಪಟ್ರೆ ಲ್ಯಾಂಡ್ ಲೈನ್ ಅಲ್ಲಿ ಮಾತಾಡೋ ಹಾಗಾಗಿದೆ. ಏನು ಏನ್ ಅಷ್ಟೊಂದು ನಿಮಗೆ ನಗ್ನಗ್ತಾ ಮಾತಾಡೋಕಿರೋದು ಅವ್ರ ಜೊತೆ ಅಂತ? ಅಕ್ಕ, ಅವ್ನು ಹೀಗೆ ಆಡ್ತಿದ್ರೆ ಸಂತೋಷ್ ಅಣ್ಣಂಗೆ ಹರೀಶ್ ಅಣ್ಣಂಗೆ ಹೇಳು, ಅವ್ರು ಮಾತಾಡ್ತಾರೆ, ಅವಾಗ ಅವನಿಗೆ ಸರಿಯಾಗಿ ಬುದ್ಧಿ ಬರುತ್ತೆ. ನಾನು ಇದನ್ನೆಲ್ಲ ಮನೇಲಿ ಹೇಳೋಕ್ಕಾಗಲ್ಲ. ನಾನೇನಾದರೂ ಹೀಗೆ ಹೇಳ್ಬಿಟ್ರೆ ನೀನು ಕೆಲ್ಸಕ್ಕೆ ಹೋದ್ರೆ ತಾನೇ ಇದೆಲ್ಲ ಆಗ್ತಿರೋದು, ಮನೇಲೇ ಕೂತ್ಕೋ ಅಂತ ಹೇಳ್ಬಿಡ್ತಾರೆ. ನಾನು ಈ ಪರಿಸ್ಥಿತಿನಲ್ಲಿ ಕೆಲಸ ಬಿಡೋಕ್ಕಾಗಲ್ಲ. ಖುಷಿ ಟ್ರೀಟ್ಮೆಂಟ್ ಈಗಷ್ಟೇ ಶುರುವಾಗಿದೆ. ಅದು ಸರಿನೇ ಅನ್ನು, ಅವ್ರಿಗೆ ಬೇಡ ಬಿಡು. ಅವನೇನಾದ್ರು ಮತ್ತೆ ತೊಂದರೆ ಕೊಟ್ರೆ ನಮ್ಮ ಯಜಮಾನ್ರಿಗೆ ಹೇಳ್ತೀನಿ, ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಅಯ್ಯೋ, ಈಗಾಗಲೇ ಗೌಡ್ರಿಗೆ ಹೇಳಿ ಆಗಿದ್ ಎಡವಟ್ ಸಾಕು. ಈಗ ಜಯಂತ್ ಅವ್ರಿಗೆ ಹೇಳಿದ್ರೆ ಇದಿನ್ನ ದೊಡ್ಡ ವಿಷಯ ಆಗ್ಬಿಡುತ್ತೆ. ಬೇಡಪ್ಪ. ಅಕ್ಕ, ಏ ಅಕ್ಕ, ಏನಾಯ್ತೆ? ಸರಿ ಸರಿ, ಹೇಳ್ತೀನಿ. ಸರಿ ಸರಿ. ಮೇಡಮ್ ರೇ, ಕರಿತವ್ರೆ, ಬನ್ನಿ. ಸರಿ, ನಾನು ನಿನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ ಕಣೆ, ಬಾಯ್. ಬಾಯ್. ಯಾರು ಮೇಡಮ್ ರೇ ಫೋನಲ್ಲಿ? ಅದು ನಿನಗೆ ಯಾಕೆ? ಹಂಗೆ ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ, ತಪ್ಪು ತಿಳ್ಕೊಬಿಡಿ. ಬನ್ನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಒಲೆ ಹಚ್ಬೇಕಾಗಿರೋದು ಅವ್ವಾನೇ ಅಲ್ವಾ? ಈಗಿರೋ ಪರಿಸ್ಥಿತಿಲಿ ಅವ್ವ ಮೆಸ್ ನಡ್ಸಕ್ ಒಪ್ಕೋತಾಳ? ಅವಳು ಈಗಲೇ ಒಪ್ಕೋತಾಳೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ ಸುಮಾ. ಆದರೆ ಈ ಮೆಸ್ಸು ಅವ್ವಂಗೆ ಪ್ರಾಣ. ಅವಳಿಗೆ ಇದ್ಬಿಟ್ರೆ ಬೇರೆ ದಾರಿನೇ ಇಲ್ಲ. ಅವಳು ಖಂಡಿತವಾಗ್ಲೂ ಬಂದೇ ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಆದ್ರೆ ಅವ್ವನ ಮುಂದೆ ಮೆಸ್ ಕ್ಲೋಸ್ ಆಗೇ ಇದ್ರೆ ಅವಳು ಹೇಗೆ ತಾನೇ ಮುಂದೆ ಬರಕ್ ಸಾಧ್ಯ? ಅದಕ್ಕೆ ನಾವೇ ಅವಳಿಗೆ ದಾರಿ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ನಿರ್ಧಾರ ತಗೊಂಡಿತ್ತು. ಅಕ್ಕ, ನಂಗೆ ಬುದ್ಧಿ ಬಂದಾಗಿಂದ ಅವ್ವಂಗೆ ಒಂದಲ್ಲ ಒಂದು ಕಷ್ಟ ಇರ್ತಿತ್ತು. ಅವನ್ನ ನೋವಲ್ಲಿ ನೋಡಿದಾಗೆಲ್ಲ ನಾನು ಚೆನ್ನಾಗಿ ಓದಿ ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಅವನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೋತಿದ್ದೆ. ಆದರೆ ನನಗೀಗ ಅರ್ಥ ಆಗಿದೆ ಅವನ ಖುಷಿ ಇರೋದು ಈ ಮೆಸ್ಸಲ್ಲಿ ಕೆಲಸ ಮಾಡೋದ್ರಿಂದ ಅಂತ. ನೀನು ಹೇಳ್ದಂಗೆ ಅವಂಗೆ ಯಾವಾಗಲೂ ಒಂದಲ್ಲ ಒಂದು ತೊಂದರೆ ಇದ್ದೇ ಇತ್ತು. ಅದಕ್ಕೆ ನಾನು ಒಂದು ಕಾರಣನೇ. ನಾನು ಇಷ್ಟು ದಿವಸ ಅವನ ವಿರೋಧ ಯಾಕೆ ಹೋಗ್ತಿದೆ ಅಂದರೆ ಅವಳು ಒಳ್ಳೆತನನೇ ಅವಳಿಗೆ ಮುಳ್ಳು ಆಗಬಾರ್ದು ಅಂತ. ಆದರೆ ಇನ್ಮೇಲಿಂದ ನಾನು ಯಾವುದೇ ಕಾರಣಕ್ಕೂ ಅವನ ವಿರುದ್ಧವಾಗಿ ಏನೂ ಮಾಡಲ್ಲ. ಅವಳು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಅಕ್ಕ, ಅಮ್ಮಂಗೆ ಈಗಲೂ ನಿಮ್ಮ ಮೇಲೆ ಏನು ಕೋಪ ಇಲ್ಲ. ಪರಿಸ್ಥಿತಿ ತಕ್ಕಂಗೆ ನಿಮ್ಮ ಮೇಲೆ ಕೂಗಾಡಿದಾಳು ಅಷ್ಟೇ. ನೀವೇನು ಬೇಜಾರು ಮಾಡ್ಕೋಬೇಡ ಅಕ್ಕ. ಪುಟ್ಟಮ್ಮೆ, ಪುಟ್ಟಮ್ಮೆ, ಯಾಕೆ ಇಲ್ಲೇ ನಿಂತ್ಕೊಂಬಿಟ್ಟೆ? ನಡಿ ಬೆಳಗ್ಗೆ. ಸುಮಾ, ನಾನು ಇನ್ಮೇಲಿಂದ ಯಾರಿಗೂ ಕೋಪ ಬರೋ ಹಾಗೆ ನಡ್ಕೊಳ್ಳೋದು ಇಲ್ಲ, ಮಾತಾಡೋದು ಇಲ್ಲ. ನಾನು ನಿಮ್ಮ ಜೊತೆ ಸೇರಿಕೊಂಡು ಕೆಲಸ ಮಾತ್ರ ಮಾಡ್ತೀನಿ. ನನ್ನ ಬಾಯಿಗೆ ತಲೆಗೆ ಕೆಲಸ ಕೊಡಲ್ಲ. ಮತ್ತು ಸುಮಾ, ಮೆಸ್ಸಿಗೆ ಬೇಕಾಗಿರೋ ರೇಷನ್ ಎಲ್ಲ ಅವನ್ನ ಕೇಳಿ ಲಿಸ್ಟ್ ಮಾಡು. ನಾನು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾರ್ತಿ, ಅಕ್ಕ ಸತ್ಯನ್ ಚೆನ್ನಾಗಿ ಬೈದು ಅವಳನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲು ಕಣೋ. ಅತ್ತೆ, ನಾನು ಹೇಳೋದನ್ನು ಕೇಳಿ. ಅದು ಅಲ್ಲೇನಾಯ್ತು? ನೋವಾಯ್ತಾ? ಆದ್ರೆ ನನ್ನ ಮಗನಿಗೆ ಲಾಠಿಯಿಂದ ಹೊಡೆದಿದೆಯಲ್ಲ, ನನಗೆ ಹೇಗಾಗಿರ್ಬೇಡ. ಗಂಡ ಅನ್ನೋದನ್ನು ನೋಡದೆ ಹೊಡೆದಿದೆಯಲ್ಲ, ಇನ್ನು ಅವನಿಗೆ ಹೇಗಾಗಿರ್ಬೇಡ. ನೀನಲ್ಲಿ ಇಷ್ಟು ಕ್ರೂರತ್ವ ಇದೆ ಅಂತ ನನಗೆ ಗೊತ್ತಾಗಿದ್ರೆ ಅಕ್ಕನಿಗಿಂತ ಮುಂಚೆ ನಾನು ನನ್ನ ಈ ಮನೆ ಆಚೆ ಕಳಿಸ್ತಿದ್ದೆ. ಇಷ್ಟೆಲ್ಲ ಆದ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಎಂತ ಕೆಲಸ ಆಗೋಚ್ಚಿಕೆ. ಅವಳ ಏನು ಎತ್ತ ಅಂತ ವಿಚಾರಿಸ್ದೆ ಮನೆಯಿಂದ ಹೊರಗಡೆ ಹಾಕೋದು ಎಷ್ಟು ನ್ಯಾಯ ಚಿಕ್ಕಿ? ನಮಗೂ ಆಗ ಗೊತ್ತಾಗ್ಲಿಲ್ಲ ಕಣೋ. ನಿನಗೆ ಹೀಗಾಯ್ತಲ್ಲ ಅನ್ನೋ ನೋವಲ್ಲಿ ಅದಕ್ಕೆ ಮನೆ ಸೊಸೆನ ಮನೆಯಿಂದಾನೇ ಆಚೆ ಹಾಕ್ತೀರಾ? ಪಾಪ ಸತ್ಯ, ಅವಳಿಗಿಲ್ಲ ಆಗ್ತಾ ಇರೋ ಅವಮಾನ, ಹಿಂಸೆ ಎಲ್ಲ ತಡ್ಕೊಂಡು ನನಗೋಸ್ಕರ ಈ ಕೇಸ್ ನಡೆಸ್ತಾ ಇದ್ದಾಳೆ.
ಚಿಕ್ಕಿ, ನಿಮಗೆ ಗೊತ್ತಾ, ಸತ್ಯ ಈ ಕೇಸಿನ ನಾನು ಹೊರಗಡೆ ತರೋವರೆಗೂ ಅವಳು ಇಲ್ಲಿಂದ ಎಲ್ಲೂ ಹೋಗಲ್ಲ ಅಂತ ಕೂತಿದ್ದಾಳೆ. ನೀವು ನೋಡಿದ್ರೆ ಅವಳನ್ನೇ ಮನೆಯಿಂದ ಹೊರಗಡೆ ಹಾಕಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ ಚಿಕ್ಕಿ? ಅಣ್ಣ, ನಿಜವಾಗ್ಲೂ ಕಣೋ, ದೊಡ್ಡಮ್ಮಂಗೆ ಈ ವಿಷಯ ಗೊತ್ತೇ ಇರಲಿಲ್ಲ. ಪುಟ್ಟಿ, ಇವಾಗ ಗೊತ್ತಾಯ್ತು ತಾನೆ? ನೀವಿಬ್ರು ಒಂದು ಕೆಲಸ ಮಾಡಿ, ಇವಾಗಲೇ ಮನೆಗೆ ಹೋಗಿ ಅಮ್ಮನಿಗೆ ವಿಷಯ ತಿಳಿಸಿ, ನಾನೇ ಖುದ್ದಾಗಿ ಹೇಳ್ದೆ ಅಂತ ಹೇಳಿ. ಇದು ಹೀಗೆ ಮುಂದುವರೆದ್ರೆ ಅಮ್ಮನಿಗೆ ಸತ್ಯನ ಮೇಲಿರೋ ಕೋಪ ದ್ವೇಷ ಕನ್ವರ್ಟ್ ಆಗಿ ಇಡೀ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಚಿಕ್ಕಿ, ಹೋಗಿ ದಯವಿಟ್ಟು ಅಮ್ಮನಿಗೆ ವಿಷಯ ತಿಳಿಸಿ, ಸತ್ಯ ಯಾವ ತಪ್ಪು ಮಾಡಿಲ್ಲ ಅಂತ ತಿಳಿಸಿ ಹೇಳಿ. ಕಾರ್ತಿ, ಆದ್ರೆ ಅಕ್ಕ ಈಗಿರೋ ಪರಿಸ್ಥಿತಿಲಿ ನಾವಿದನ್ನೆಲ್ಲ ಹೇಳಿದ್ರು ಅವಳು ಕೇಳಿಸ್ಕೊಳ್ಳೋದಿಲ್ಲ ಕಣೋ. ಪ್ಲೀಸ್ ಚಿಕ್ಕಿ, ಟ್ರೈ ಮಾಡಿ. ಸತ್ಯ ಯಾವ ತಪ್ಪು ಮಾಡಿಲ್ಲ, ಅವಳು ಯಾವ ತಪ್ಪು ಮಾಡೋದು ಇಲ್ಲ. ಪ್ಲೀಸ್ ಅಮ್ಮನಿಗೆ ಇದು ಒಂದೇ ಒಂದ್ಸತಿ ಸಚಿನ್ ನಂಬಕ್ಕೆ ಹೇಳಿ. ಆಯ್ತು ಕಾರ್ತಿ, ನಾನು ಪ್ರಯತ್ನ ಪಡ್ತೇನೆ. ನೀನು ಹುಷಾರು ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೇವ್ರೆ, ನೆನ್ನೆ ನನಗೆ ಬಂದಿದ್ದ ಕನಸಿಗೆ ಏನು ಅರ್ಥ? ಸಿಹಿ ನನ್ನಿಂದ ದೂರ ಆಗ್ತಾಳೆ ಅಂತನ? ಈ ಮದುವೆಗೆ ಒಪ್ಕೊಂಡು ನಾನೇನೋ ತಪ್ಪು ಮಾಡ್ತಿಲ್ಲ ಅಲ್ವಾ? ಏನೇ ಆಗಲಿ, ಸಿಹಿನ ನಾನಂತೂ ಕಳ್ಕೊಳ್ಳಲ್ಲ. ಅವಳು ಯಾವಾಗಲೂ ನನ್ನ ಜೊತೆನೇ ಇರಬೇಕು. ಪ್ಲೀಸ್ ನನ್ನ ಲೈಫಲ್ಲಿ ಆ ಥರ ಸಿಚುವೇಶನ್ನ ತರಬೇಡ ಪ್ಲೀಸ್ ದೇವ್ರೆ. ಅಪ್ಪು, ಜಸ್ಟ್ ಅ ಮಿನಿಟ್. ಹಲೋ ಫ್ರೆಂಡ್ಸ್, ನೀವೆಲ್ಲ ರೆಡಿನಾ? ಎಷ್ಟೊತ್ತಾಗುತ್ತೆ ಬರೋಕ್ಕೆ? ನಾವಿನ್ನೂ ಹೊರಡಬೇಕು. ನಾನಂತೂ ರೆಡಿ ಆಗಿದ್ದೀನಿ ಸಿಬಿಡ. ಇನ್ನೇನು ಹೊರಟ್ಬಿಡ್ತೀವಿ. ಹೌದಾ? ನಾನು ನಿಮ್ಗೋಸ್ಕರ ಕಾಯ್ತಾ ಇದ್ದೀನಿ. ಫ್ರೆಂಡ್, ನಾನೇ ಇವತ್ತು ನನ್ನ ಕೈಯಿಂದ ರಂಗೋಲಿ ಹಾಕಿದೆ ಗೊತ್ತಾ? ಓಹೋ, ವೆರಿ ಗುಡ್. ಹಾಗಾದ್ರೆ ಬೇಗ ಬಂದ್ಬಿಡ್ತೀನಿ ನಿನ್ನ ರಂಗೋಲಿ ನೋಡೋದಕ್ಕೆ. ಇನ್ ಬರ್ತಾ ಇರೋದು ರಂಗೋಲಿ ನೋಡಕ್ಕಲ್ಲ, ಸೀತಮ್ಮನ್ ನೋಡಕ್ಕೆ. ಅವ್ರನ್ನ ನೋಡದೆ ಇರೋಕ್ಕಾಗತ್ತಾ? ಓಕೆ ಫ್ರೆಂಡ್, ನಾನು ಕಾಯ್ತಾ ಇರ್ತೀನಿ. ಬಾಯ್. ಓಕೆ ಪುಟ, ಬಾಯ್. ಚಿಕ್ಕಿ, ರೆಡಿನಾ? ಲೇಟ್ ಆಯ್ತು, ಹೊರಡೋಣ. ತಾತನೂ ರೆಡಿ. ಅಪ್ಪು, ಲಾಯರ್ ಏನಂದ್ರು ಅಂತ ಕೇಳಿದೆ, ನೀನೇನೋ ಹೇಳಿದ. ಚಿಕ್ಕಿ, ಅದ್ರ ಬಗ್ಗೆ ಫ್ರೀ ಆದ್ಮೇಲೆ ಮಾತಾಡ್ಬೋದಲ್ವಾ? ನೀವೇ ಹೇಳಿದ್ರಲ್ಲ, ಟೈಮ್ ಇರಿದ್ರೆ ರಾವು ಕಾಲ ಬಂದ್ಬಿಡುತ್ತೆ ಅಂತ. ಬೇಗ. ಓಕೆ. ಪ್ರತಿಯೊಂದಕ್ಕೂ ನಾನು ಹಿಂದೆನೇ ಸುತ್ತಾ ಇದ್ದವನಿಗೆ ಇವತ್ತು ನನಗೋಸ್ಕರ ಟೈಮ್ ಇಲ್ಲ ಅಲ್ಲ? ಆಡು ರಾಮ, ಆಡು. ಅದೆಷ್ಟು ಆಟ ಆಡ್ತೀಯೋ ಆಡು. ಈ ಮದುವೆ ಒಂದಾಗಲಿ, ಆಮೇಲೆ ನನ್ನ ಆಟ ನೋಡು. ಹಾಯ್ ಬೇಬಿ. ಹಾಯ್ ಫ್ರೀ, ವೆಲ್ಕಮ್. ಥ್ಯಾಂಕ್ ಯು. ವಾವ್, ಸಕ್ಕತ್ತಾಗಿದೆ ಕಣೆ ರಂಗೋಲಿ. ನಾನೇ ಬಿಡ್ತಿರೋದು. ಆಹಾ, ಸೂಪರ್. ಸೀತಮ್ಮನ ನೋಡಕ್ ಬರ್ತಿದ್ದಾರೆ ಅಲ್ವಾ?
ಅವ್ರನ್ನ ವೆಲ್ಕಮ್ ಮಾಡಕ್ಕೆ ಅಂತಾನೆ ಬಿಡ್ಸಿರೋದು. ವೆರಿ ನೈಸ್ ಬೇಬಿ, ತುಂಬಾ ಚೆನ್ನಾಗಿದೆ. ನನ್ಗೆ ರಂಗೋಲಿ ಬಿಡು, ಒಂದ್ ಗೆರೆ ಹಾಕಕ್ಕೂ ಬರ್ತಿರ್ಲಿಲ್ಲ. ನೀನ್ ನೋಡು ಎಂತ ಸೂಪರ್ ಆಗಿ ಹಾಕಿದ್ಯಾ ಅಂತ. ಎಲ್ಲಿ ನಮ್ಮ ಮದ್ವೆ ಹುಡ್ಗಿ ರೆಡಿನಾ? ಪ್ರೀ, ನೀವು ಬೇಗ ಬಂದು ಸೀತಮ್ಮನ್ ರೆಡಿ ಮಾಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ನಮ್ಮ ಇಂಗ್ಲಿಷ್ ಮ್ಯಾಮ್ ತರಾನೆ ಲೇಟು. ಸಾರಿ ಬೇಬಿ, ಈಗ ನೋಡಕ್ ಬಂದಿದ್ದೀನಲ್ಲ, ಸಕ್ಕತ್ತಾಗಿ ರೆಡಿ ಮಾಡ್ತೀವಿ ಅವನ. ಓಕೆ, ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ನು ನಾನು ಎಷ್ಟು ವರ್ಷಕ್ಕಾದರೂ ನನಗೆ ಬರಬೇಕಾಗಿರೋ ದುಡ್ಡು ಬರಲ್ಲ. ಛೇ 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 ಛೇ. ಎಂಥ ಮನೆಗಳೇನಾಗಿ ಬಂದ್ಬಿಟ್ಟೆ. ಸರಿ, ಇನ್ಯಾವತ್ತೂ ನಾ ಈ ಮನೆ ಕಡೆ ತಲೆ ಹಾಕೋದು ಇಲ್ಲ. ನೀವು ನನಗೆ ಅದೇನು ದುಡ್ಡು ಕೊಡಬೇಕು ಅಂತಿದ್ರೋ ಅದನ್ನೆಲ್ಲ ಕೋರ್ಟ್ಗೆ, ಲಾಯರ್ಗೆ ಸುರಿ. ಸರಿನಾ? ಆಲ್ರೆಡಿ ಡೈವರ್ಸ್ ಪೇಪರ್ ಕೊಟ್ಟಾಗಿದೆ. ಬರ್ತೀನಿ. ಇಲ್ಲ ಕೋರ್ಟಲ್ಲಿ ಮೀಟ್ ಮಾಡ್ತೀನಿ. ಹಲೋ ಮಿಸ್ಟರ್, ಎಲ್ಲಿಗೆ ಹೋಗ್ತಿದ್ದೀರಾ? ದುಡಿಯೋ ಗಂಡಸು ನಾನು, ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಅವಶ್ಯಕತೆ ಇಲ್ಲ. ಇನ್ಮೇಲೆ ನೀವ್ ಏನ್ ಕೆಲಸ ಮಾಡದೇ ಇದ್ರು 2 ಹೊತ್ತು ಊಟ, ಮಲ್ಗಕ್ ಜಾಗ ಎಲ್ಲ ಸಿಕ್ಬಿಡುತ್ತೆ. ಹೌದಾ? ಅದೇಗೆ? ಜೈಲರಲ್ಲಿ ಕಂಬಿ ಹಿಂದೆ ಏನ್ ಮಾತಾಡ್ತಿದ್ದೀರಾ? ನಾನೇನ್ ತಪ್ಪು ಮಾಡಿದ್ದೀನಿ? ನಾನು ಯಾಕೆ ಜೈಲ್ಗೆ ಹೋಗ್ಬೇಕು? ಏನ್ ತಪ್ಪ? ನಾನು ಯಾರಂತ ಗೊತ್ತು ತಾನೆ? ಮಿನಿಸ್ಟರ್ ಮಗಳು. ಕಮಿಷನರ್ಗೆ ಒಂದು ಕಾಲ್ ಮಾಡಿ ದೌರಿ ಕೇಸಲ್ಲಿ ಒಂದು ಸಣ್ಣ ಕಂಪ್ಲೇಂಟ್ ಕೊಟ್ರೆ ಸಾಕು, ಇಡೀ ಜೀವನ ಜೈಲಲ್ಲೇ ಕಳಿಬೇಕಾಗತ್ತೆ. ಏನೋ ದೊಡ್ಡದಾಗಿ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ರಲ್ಲ, ನೀವು ಡಿವೋರ್ಸ್ ಕೊಟ್ಟರು ಅಕ್ಕ ಒಂಟಿಯಾಗಿ ಇರಬೇಕಾಗತ್ತೆ. ನೀವು ಜೈಲಲ್ಲಿದ್ರು ಅಕ್ಕ ಒಂಟಿಯಾಗಿ ಇರಬೇಕಾಗತ್ತೆ. ಇರೋದಾದ್ರೆ ಈ ಥರನೇ ಇರಲಿ ಬಿಡಿ. ಮೇಡಮ್, ಅದು ನೀನ್ ಸುಮ್ಮನಿರೋ ಸುಬ್ಬು. ಒಬ್ಬ ಎಜುಕೇಟೆಡ್ ಆಗಿ ಡೌರಿ ಕೊಡೋದು ತಪ್ಪು ಅಂತ ಗೊತ್ತಿಲ್ವಾ ನಿನಗೆ? ಮೇಡಮ್ ಅದೆಲ್ಲ ಗೊತ್ತು, ಆದರೆ ಅಕ್ಕ ಚೆನ್ನಾಗಿರ್ಲಿ ಅಂತ. ಹೆಣ್ಣಿನ ಮೇಲೆ ಗೌರವ ಇಲ್ಲದೆ ಹಣದ ಮೇಲೆ ಅಷ್ಟೇ ಆಸೆ ಇಟ್ಕೊಂಡಿರೋ ಯಾವ ಗಂಡಸು ಕೈ ಹಿಡಿದ್ರು ಆ ಹೆಣ್ಣು ಚೆನ್ನಾಗಿರಕ್ ಸಾಧ್ಯನೇ ಇಲ್ಲ. ಇದನ್ನ ಪ್ರತಿ ಹೆಣ್ಣು ಅರ್ಥ ಮಾಡ್ಕೋಬೇಕು, ಹೆಣ್ಣು ಹೆತ್ತವರು ಅರ್ಥ ಮಾಡ್ಕೋಬೇಕು. IPC ಸೆಕ್ಷನ್ 304B ಡೌರಿ ಕೇಳ್ತಿರೋದಕ್ಕೆ. IPC ಸೆಕ್ಷನ್ 498A ಇವ್ರಿಗೆಲ್ಲ ದುಡ್ಡು ಕೊಡಿ ಅಂತ ಹಿಂಸೆ ಕೊಡ್ತಿರೋದಕ್ಕೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವನಜ, ಅಕಸ್ಮಾತ್ ನಮ್ಮ ಮಗಳು ನಮಗೆ ಸಿಕ್ಕಿ ಇವಳೇ ಅಂತ ಗೊತ್ತಾದ್ರೆ ಹೇಗಿರುತ್ತೆ ಹೇಳು? ಸ್ವರ್ಗನೇ ಸಿಕ್ಕಾಗುತ್ತೆ. ನಾನು ಆ ದೇವ್ರನ್ನ ಅದೇ ಬೇಡ್ಕೊತಾ ಇರೋದು. ನಿನ್ನ ಬೇಡಿಕೆ ಆ ದೇವರಿಗೆ ಕೇಳಿಸಿದೆ. ನಮ್ಮ ಮಗಳು ನಮಗೆ ಸಿಕ್ಕಾಯ್ತು. ಏನಂದ್ರೆ ನಮ್ಮ ಮಗಳು ಸಿಕ್ಲಾ? ಯಾರೀ? ಎಲ್ಲಿದ್ದಾಳೆ? ಹೇಗಿದ್ದಾಳೆ? ನಾನು ಹೇಳ್ತೀನಿ, ನೀನು ನಂಬಲ್ಲ. ಯಾಕೆ ಅಂದ್ರೆ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ವಿಧಿ ನಮ್ಮ ಜೀವನದಲ್ಲಿ ಹೇಗೆಲ್ಲ ಆಟ ಆಡ್ಬಿಡ್ತು ನೋಡು. ಯಾಕೆ ಏನೇನೋ ಮಾತಾಡ್ತಿದ್ದೀರಾ?
ನಮ್ಮ ಮಗಳು ಯಾರು ಅಂತ ಹೇಳಿ, ಎಲ್ಲಿದ್ದಾಳೆ ಅಂತ ಹೇಳಿ. ನಮ್ಮ ಮಗಳು ಇಲ್ಲೇ ಇದ್ದಾಳೆ, ನಮ್ಮ ಕಣ್ಣು ಮುಂದೆನೇ ಇದ್ದಾಳೆ. ಆದರೆ ಅವಳೇ ನಮ್ಮ ಮಗಳು ಅಂತ ನಮಗೆ ಗೊತ್ತಾಗ್ಲಿಲ್ಲ. ನೋಡಿ, ಒಟ್ಟೊಟ್ಟಾಗಿ ಮಾತಾಡಬೇಡಿ ನೀವು. ನನ್ನ ಮಗಳು, ನೀನು ಹೆತ್ತಿರೋ ನಮ್ಮ ಮೊದಲನೇ ಮಗಳು. ಅವತ್ತು ಅನಿಷ್ಟ ಅಂತ ಬಿಟ್ಟು ಬಂದಲ್ಲ, ಆ ಮಗು ಬೇರೆ ಯಾರು ಅಲ್ಲ, ಪೂರ್ಣಿ. ಅನಾಥೆ ಅನ್ನೋ ಪದ ನನಗೇನು ಹೊಸದಲ್ಲ. ನನ್ನನ್ನು ಅನಾಥೆ ಅಂತಿರೋದನ್ನ ನಾನು ಹೆತ್ತ ತಾಯಿ ಎಲ್ಲಾದರೂ ಇದ್ದು ಕೇಳಿಸ್ಕೊಂಡಿದ್ರೆ ಅವಳು ಎಷ್ಟು ನೋವು ಪಡ್ತಿದ್ಲು ಅಂತ ನನಗೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನ್ ಹೇಳ್ತಿದ್ದೀರಾ ನೀವು? ಪೂರ್ಣಿ ನಮ್ಮ ಮಗಳ? ನಾನು ಹೇಳಿದೆ ತಾನೆ ನೀನು ನಂಬಲ್ಲ ಅಂತ. ನನಗೂ ನಂಬಕ್ಕಾಗ್ಲಿಲ್ಲ. ಅವತ್ತ ಮಗುನ ನಮಗೆ ಬೇಡ ಅಂತ ಬಿಟ್ಟು ಬಂದಲ್ಲ, ಅದು ಜೀವನ್ ಜ್ಯೋತಿ ಆಶ್ರಮದಲ್ಲಿ. ಏನು ಆಶ್ರಮದಲ್ಲ? ಮತ್ತೆ ದೇವಸ್ಥಾನದಲ್ಲಿ ಆಚಾರ್ಯರ ಮುಂದೆ ಬಿಟ್ಟು ಬಂದೆ ಅಂತ ನನ್ನ ಹತ್ರ ಹೇಳಿದ್ರಿ ನೀವು? ಇಲ್ಲ ಇಲ್ಲ ಇಲ್ಲ, ಆಚಾರ ತಾನೇ ಬಿಟ್ಟಿದ್ದು. ಅವತ್ತು ನಾನು ತುಂಬ ಬೈದ್ರಲ್ಲ ಅವರು. ಮನೆಗೆ ಬಂದು ಯೋಚನೆ ಮಾಡಿದೆ, ಮನ್ಸು ತಡಿಲಿಲ್ಲ. ಮಾರನೇ ದಿನ ಆ ಮಗುನ ನಾನು ಕರ್ಕೊಂಡು ಹೋಗಿ ಜೀವನ್ ಜ್ಯೋತಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಹೋಗಿ ಕೇಳಿದಾಗ ಆ ಮಗುಗೆ ಪೂರ್ಣಿ ಅನ್ನೋ ಹೆಸರಿಟ್ಟು ಅವಳನ್ನ ಸಾಕಿ ಇವರೇ ಬೆಳೆಸಿದ್ದಾರೆ. ಅದಾದ್ಮೇಲೆ ಅವಳು ಅವಿನಾಶ್ನ ಮದುವೆ ಮಾಡ್ಕೊಂಡಿದ್ದಾಳೆ. ಎಂಥ ಕೋಇನ್ಸಿಡೆನ್ಸ್ ನೋಡು, ನಮ್ಮಿಬ್ಬರು ಹೆಣ್ಮಕ್ಳು ಒಂದೇ ಮನೆಗೆ ಸೊಸೆಂದ್ರಾಗಿ ಹೋಗಿದ್ದಾರೆ. ಇಷ್ಟು ದಿನ ನಮ್ಮ ಮಗಳು ನಮ್ಮ ಕಣ್ಣು ಮುಂದೆನೇ ಇದ್ರು ನಾವು ಗುರ್ತಿಡಿಯಕ್ಕಾಗಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.